ನೀವು ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈಗ ಕರ್ನಾಟಕದ ಏಕೀಕರಣದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಕರ್ನಾಟಕದ ಏಕೀಕರಣದ ವಿಶೇಷತೆ, ಕರ್ನಾಟಕದ ಏಕೀಕರಣದ ಚಾರಿತ್ರಿಕ ಹಿನ್ನೆಲೆ. ಕರ್ನಾಟಕ ಈಗ ಹೇಗೆ ನಾವು ನೋಡ್ತೇವೆ, ಕರ್ನಾಟಕ ಏಕೀಕರಣದಕ್ಕಿಂತ ಮುಂಚೆ ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು. ಅಂದ್ರೆ ಮರಾಠ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮತ್ತೆ ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಹೀಗೆ ಇದ್ದಂತ ಕನ್ನಡ ಪ್ರದೇಶಗಳು ಏಕೀಕರಣವಾಗಿ ಕರ್ನಾಟಕವೆಂಬ ರಾಜ್ಯವಾಗಿ ಈಗ ನಾವು ಪ್ರಸ್ತುತ ಏನ್ ನೋಡ್ತೀವಿ, ಹೀಗೆ ಆಗ್ಬೇಕಾದ್ರೆ ಹಲವಾರು ಮಹನೀಯರ ಪರಿಶ್ರಮವಿದೆ. ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಬನ್ನಿ. ಏಕೀಕರಣ ಚಳವಳಿಯ ಚಾರಿತ್ರಿಕ ಹಿನ್ನೆಲೆ. ಏಕೀಕರಣ ಚಳವಳಿಯ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ, ಕವಿರಾಜ್ಯ ಮಾರ್ಗ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲೇ ಇರ್ತಕ್ಕಂತ ಕವಿರಾಜ ಮಾರ್ಗ ಕೃತಿ ಅಂದ್ರೆ ಶ್ರೀ ವಿಜಯನು ರಚಿಸತಕ್ಕಂತ ಕವಿರಾಜ ಮಾರ್ಗ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ವರ್ಣಿಸಲಾಗಿದೆ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅವಾಗಲೇ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿಯೇ ಗೋದಾವರಿ ನದಿಯಿಂದ ಕಾವೇರಿ ನದಿವರೆಗೆ ಇತ್ತಂತ ಅವಾಗಲೇ ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯಲ್ಲಿ ವರ್ಣನೆ ಇದೆ. ಹಾಗೆ ನಾವು ನೋಡ್ತಾ ಹೋದ್ರೆ ಅನೇಕ ಕನ್ನಡ ಅರಸು ಮನೆತನಗಳು ಈ ಭಾಗವನ್ನು ಆಳಿದವು. ಆದರೆ ವಿಜಯನಗರದ ಸಾಮ್ರಾಜ್ಯದ ಪತನಾನಂತರ ಕನ್ನಡದ ಪ್ರದೇಶಗಳು ರಾಜಕೀಯ ಸ್ಥಿತ್ಯಂತರಗಳಿಗೆ ಒಳಗಾದವು. ರಾಜಕೀಯವಾಗಿ ಮೇಲ್ಗೈ ಸಾಧಿಸಿದ ಶಕ್ತಿಗಳು ಕನ್ನಡ ಮತ್ತು ಕನ್ನಡಿಗರನ್ನ ಗೌಣವಾಗಿಸಿದವು. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನ ಬೇರೆ ಬೇರೆ ಭಾಷಿಕ ಹಿನ್ನೆಲೆಯ ರಾಜಕೀಯ ಶಕ್ತಿಗಳ ಅಧೀನಕ್ಕೆ ವರ್ಗಾಯಿಸಿದರು. ಅಂದ್ರೆ ಯಾವಾಗ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟೆ ಯುದ್ಧದ ನಂತರ ಪತನವಾಯಿತೋ ಆಗ ಬ್ರಿಟಿಷರು ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು, ಉಳಿದಂತಹ ಕನ್ನಡದ ಮನೆತನಗಳು ಅಷ್ಟೊಂದು ಪ್ರಬಲವಾಗಿರಲಿಲ್ಲ. ತದನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನ ಹಲವಾರು ವಿಭಾಗಗಳು ಅಂದ್ರೆ ಹಲವಾರು ಭಾಷೆಗಳನ್ನು ಮಾತನಾಡತಕ್ಕಂತ, ಈಗ ಎಕ್ಸಾಂಪಲ್ ಮರಾಠ, ಹೈದರಾಬಾದ್ ಸಂಸ್ಥಾನ, ಮದ್ರಾಸ್ ಪ್ರಾಂತ್ಯ, ಹೀಗೆ ಹಲವಾರು ಪ್ರಾಂತ್ಯಗಳಿಗೆ ಕನ್ನಡದ ಪ್ರದೇಶಗಳು ಹಂಚಿ ಹೋದವು. ಕವಿರಾಜ ಮಾರ್ಗ ಕೃತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದ ವರ್ಣಿಸಲಾಗಿದೆ. ಹಾಗೆ ನಾವು ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಕನ್ನಡ ಭಾಷೆಯನ್ನಾಡುವ ಪ್ರದೇಶಗಳನ್ನ ಮರಾಠ, ನಿಜಾಮ, ಮದ್ರಾಸ್ ಪ್ರಾಂತ್ಯ, ಹೀಗೆ ಹಲವಾರು ಪ್ರಾಂತ್ಯಗಳಲ್ಲಿ ಬ್ರಿಟಿಷರ ಅವಧಿಯಲ್ಲಿ ಅಧೀನಕ್ಕೆ ಒಳಪಟ್ಟಿದ್ದವು. ಕನ್ನಡಿಗರು ಮರಾಠ, ನಿಜಾಮ ಮುಂತಾದವರ ಅಧೀನದಲ್ಲಿ ಪರಕೀಯ ಭಾವನೆಯಿಂದ ಬದುಕುವ ಅನಿವಾರ್ಯತೆಯನ್ನು ಎದುರಿಸಿದರು. ಇಂತಹ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದು ಕನ್ನಡಿಗರು ಒಂದು ರಾಜ್ಯವನ್ನು ಕಟ್ಟಿಕೊಂಡು ಒಂದು ಆಡಳಿತದಲ್ಲಿರಲು ಹೋರಾಟಗಳನ್ನು ನಡೆಸಿದರು. ಇದನ್ನೇ ಏಕೀಕರಣ ಚಳವಳಿ ಎಂದು ಕರೆಯಲಾಗಿದೆ. ಅಂದ್ರೆ ಕರ್ನಾಟಕ ಏನಾಗಿತ್ತಪ್ಪ ಅಂದ್ರೆ ಏಕೀಕರಣಕ್ಕಿಂತ ಮುಂಚೆ ಹಲವಾರು ಪ್ರಾಂತ್ಯಗಳು, ಮೈಸೂರಾಗಿರ್ಬೋದು, ಹಲವಾರು ಪ್ರಾಂತ್ಯಗಳು ಅಂದ್ರೆ ಹಲವಾರು ಪ್ರಾಂತ್ಯಗಳ ಭಾಗವಾಗಿತ್ತು ಕರ್ನಾಟಕ. ಅವಾಗ ಅಲ್ಲಿನ ಜನರು ಕನ್ನಡಿಗರು ನಾವು ಒಂದೇ ಆಡಳಿತದಲ್ಲಿರಬೇಕು, ನಮಗೆ ಕನ್ನಡ ಮಾತನಾಡುವ ಜನರು ಒಂದೇ ರಾಜ್ಯದಲ್ಲಿ ಇರಬೇಕು ಅಂತ ಹೇಳಿ ಒಗ್ಗಟ್ಟಾಗಿ ಹೋರಾಟಗಳನ್ನ ಏನ್ ಮಾಡಿದ್ರಲ್ವಾ, ಅದನ್ನ ನಾವೇನಂತ ಕರಿತೀವಿ, ಏಕೀಕರಣ ಚಳವಳಿ. ಏಕೀಕರಣ ಚಳವಳಿ ಅಂತ ನಾವ್ ಎದಕ್ ಕರಿತೀವಿ ಅಂದ್ರ, ಕರ್ನಾಟಕದ ಜನರು ಅಂದ್ರೆ ಕನ್ನಡ ಮಾತನಾಡುವಂತ ಜನರು ಹಲವಾರು ಪ್ರದೇಶಗಳಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಇದ್ರು. ಅವರೆಲ್ಲ ಒಂದುಗೂಡಿ ಅಂತ ಪ್ರತಿಕೂಲ ಸನ್ನಿವೇಶಗಳಿಂದ ಹೊರಬಂದು ಕನ್ನಡಿಗರು ಒಂದು ರಾಜ್ಯವನ್ನು ಕಟ್ಟಿಕೊಂಡು ಒಂದು ಆಡಳಿತದಲ್ಲಿರಲು ಹೋರಾಟಗಳನ್ನ ನಡೆಸಿದರು. ಇದನ್ನ ನಾವೇನಂತ ಕರಿತೀವಿ, ಏಕೀಕರಣ ಚಳವಳಿ ಅಂತ ಕರಿತೀವಿ. ಹೀಗೆ ಏಕೀಕರಣ ಚಳವಳಿ ಯಾವುದೋ ಒಂದು ಚಳವಳಿ ತಗೊಳ್ಳಿ ನೀವು, ಯಾವುದೋ ಒಂದು ಚಳವಳಿ ಪ್ರಾರಂಭ ಆಗ್ಬೇಕಾದ್ರೆ ಮೊದಲು ಎಲ್ಲಿ ಪ್ರಾರಂಭ ಆಯಿತು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಕರ್ನಾಟಕದ ಏಕೀಕರಣ ಚಳವಳಿ ಆರಂಭವಾಗಿದ್ದು ಮೊದಲು ಮುಂಬೈ ಕರ್ನಾಟಕದ ಜನರಿಂದ. ಮುಂಬೈ ಕರ್ನಾಟಕದ ಜನರಂದ್ರೆ ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳು ಬರ್ತವೆ. ಇವು ಮುಂಬೈ ಕರ್ನಾಟಕದ ಭಾಗಗಳಾಗಿದ್ದವು. ಮುಂಬೈ ಕರ್ನಾಟಕದ ಭಾಗವಾದಂತ ಜನರಲ್ಲಿ ಮೊದಲು ಕರ್ನಾಟಕದ ಏಕೀಕರಣದ ಹೆಜ್ಜೆ ಪ್ರಾರಂಭಿಸಿದರು. ಯಾರು? ಮುಂಬೈ ಕರ್ನಾಟಕದ ಜನರು. ಮುಂಬೈ ಕರ್ನಾಟಕದ ಭಾಗದ ಜನರು ಏಕೀಕರಣದ ಆರಂಭಿಕೆ ಹೆಜ್ಜೆಯನ್ನ ಇಟ್ರು. ಹಾಗೆ ನಾವು ನೋಡ್ತಾ ಹೋದ್ರೆ 1890
1890ರಲ್ಲಿ ರಾ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಏಕೀಕರಣದ ಕಲ್ಪನೆಗೆ ಸಾಂಸ್ಥಿಕ ರೂಪವನ್ನು ನೀಡಿತು. ಅಂದ್ರೆ 1890ರೊಳಗ ಪ್ರಾರಂಭವಾದಂತಹ ಯಾವುದು ಕರ್ನಾಟಕ ವಿದ್ಯಾವರ್ಧಕ ಸಂಘವು ಕರ್ನಾಟಕ ಏಕೀಕರಣ ಚಳವಳಿಗೆ ಒಂದು ಸಾಂಸ್ಥಿಕ ರೂಪವನ್ನು ನೀಡಿತು. ಹಾಗೆಯೇ ನಾವು ವೆಂಕಟರಂಗೋ ಕಟ್ಟಿಯಂತಹ ಮಹನೀಯರು ಏಕೀಕರಣದ ಆರಂಭಿಕ ಹಂತದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಮುಂಬೈ ಕರ್ನಾಟಕ ಪ್ರದೇಶ ಅಂದ್ರೆ ಉತ್ತರ ಕನ್ನಡ, ಹಾಗೆ ಮತ್ಯಾವುದು ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳು ಇವು ಮುಂಬೈ ಕರ್ನಾಟಕದ ಭಾಗವಾಗಿದ್ದವು. ಇಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ಪಾತ್ರ ಬಹಳ ಇದೆ ಕರ್ನಾಟಕ ಏಕೀಕರಣದಲ್ಲಿ. ಅಂದ್ರೆ ಇವರು ಮುಂಬೈ ಕರ್ನಾಟಕದ ಪ್ರದೇಶದಲ್ಲಿ ಕನ್ನಡ ಶಾಲೆಗಳನ್ನು ಪ್ರಾರಂಭಿಸಿದಲು ಶ್ರಮಿಸಿದರು. ಯಾರು? ಡೆಪ್ಯೂಟಿ ಚನ್ನಬಸಪ್ಪನವರು. ಏಕೀಕರಣ ಚಳವಳಿಯ ಚಾರಿತ್ರಿಕ ಏನೆಲ್ಲ ನಾವು ಮುಂದೆ ನೋಡ್ತಾ ಹೋದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಗುತ್ತೆ. ಯಾವಾಗಂದ್ರೆ 1915ರಲ್ಲಿ ಪ್ರಾರಂಭವಾದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಪ್ರಥಮ ವರ್ಷ ಅಂದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅದರಲ್ಲಿ ಎಚ್ ವಿ ನಂಜುಂಡಯ್ಯನವರು ಅಧ್ಯಕ್ಷರಾಗಿದ್ದರು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. 1916ರಲ್ಲಿ ಕರ್ನಾಟಕ ಸಭಾ ಆರಂಭವಾಗುತ್ತೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನು ಹಾಡ್ತಾರೆ. ಎಲ್ಲಿಪ್ಪಾ ಅಂದ್ರೆ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯ ಶಕ ಅಂದ್ರೆ 1924ರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹುಯಿಲಗೋಳ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಸ್ವಾಗತ ಗೀತೆಯನ್ನ ಹಾಡುವ ಮೂಲಕ ಏನ್ ಮಾಡ್ತಾರೆ, ಏಕೀಕರಣ ಚಳವಳಿಗೆ ವಿದ್ಯುತ್ ಸಂಚಲನವನ್ನ ತಂದುಕೊಟ್ಟರು. ಇನ್ನೊಂದು ಏನ್ ವಿಶೇಷತಪ್ಪ ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದು ಈ ಸಮ್ಮೇಳನದ ಅಧ್ಯಕ್ಷ ಆದವರು ಯಾರು? ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಏಕೈಕ ಅಧಿವೇಶನ ಅದು ಯಾವ್ದಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು 1924ರಲ್ಲಿ ನಡೆದಿತ್ತು. ಹಾಗೆ ಗಾಂಧೀಜಿಯವರು ಏಕೀಕರಣಕ್ಕೆ ಗಾಂಧೀಜಿಯವರು ಸಹ ಏಕೀಕರಣಕ್ಕೆ ತಮ್ಮ ಬೆಂಬಲವನ್ನ ನೀಡ್ತಾರೆ. ಈಗ ನಾವು ಮುಂದೆ ನೋಡ್ತಾ ಹೋದ್ರೆ ಕರ್ನಾಟಕದ 20 ಆಡಳಿತ ಪ್ರದೇಶಗಳಿದ್ವು ಅವಾಗ ಏಕೀಕರಣದ ಮುಂಚೆ. ಆ 20 ಆಡಳಿತ ಪ್ರದೇಶ ಯಾವುವು ಅಂದ್ರೆ ಒಂದು ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಒಂದು ಮದ್ರಾಸ್ ಕರ್ನಾಟಕ, ಒಂದು ಮುಂಬೈ ಕರ್ನಾಟಕ, ಕೊಡಗು, ಕಂಟೋನ್ಮೆಂಟ್ ಕರ್ನಾಟಕ, ಮೈಸೂರು ಕರ್ನಾಟಕ, ಕಂಟೋನ್ಮೆಂಟ್ ಕರ್ನಾಟಕ, ಮೈಸೂರು, ಹೈದರಾಬಾದ್ ಸಂಸ್ಥಾನ. ಹೀಗೆ ಇನ್ನು ಮತ್ತು ಉಳಿದ 14 ಚಿಕ್ಕ ಪುಟ್ಟ ಸಂಸ್ಥಾನಗಳಲ್ಲಿ ಕರ್ನಾಟಕ ಹಂಚಿ ಹೋಗಿತ್ತು. ಅದರಲ್ಲಿ ಮದ್ರಾಸ್ ಕರ್ನಾಟಕದಲ್ಲಿ ಬಳ್ಳಾರಿ, ದಕ್ಷಿಣ ಕನ್ನಡ, ನೀಲಗಿರಿ ಜಿಲ್ಲೆಗಳು ಮದ್ರಾಸ್ ಕರ್ನಾಟಕದಲ್ಲಿ ಬಂದ್ರೆ, ಮುಂಬೈ ಕರ್ನಾಟಕದಲ್ಲಿ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳು ಮುಂಬೈ ಕರ್ನಾಟಕದಲ್ಲಿ ಬರುತ್ತವೆ. ಕೊಡಗು ಇದು ಒಂದು ಚೀಫ್ ಕಮಿಷನರ್ ಆಡಳಿತವಾಗಿತ್ತು. ಕಂಟೋನ್ಮೆಂಟ್ ಕರ್ನಾಟಕ ಅಂದ್ರೆ ಬೆಳಗಾವಿ ಮತ್ತು ಬೆಂಗಳೂರು ಇವು ಮಿಲಿಟರಿ ಸ್ಟೇಷನ್ ಅಥವಾ ದಂಡು ಪ್ರದೇಶಗಳಾಗಿದ್ದವು. ಯಾವಾಗಂದ್ರೆ ಬ್ರಿಟಿಷರ ಆಡಳಿತದ ಟೈಮ್ದಲ್ಲಿ. ನೆಕ್ಸ್ಟ್ ಮೈಸೂರು ಸಂಸ್ಥಾನ ಇದು ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಕೋಲಾರ ಮತ್ತು ಬೆಂಗಳೂರು ಇವು ಮೈಸೂರು ಸಂಸ್ಥಾನದಲ್ಲಿ ಇದ್ದವು. ಇನ್ನು ಹೈದರಾಬಾದ್ ಸಂಸ್ಥಾನ ಇಲ್ಲಿ ಕಲಬುರಗಿ, ಬೀದರ, ರಾಯಚೂರು ಜಿಲ್ಲೆಗಳು ಇವು ಹೈದರಾಬಾದ್ ಸಂಸ್ಥಾನದ ಅಧೀನಕ್ಕೆ ಒಳಪಟ್ಟಿದ್ದವು. ಇನ್ನು ಉಳಿದ 14 ಆಡಳಿತ ಪ್ರದೇಶಗಳು ಅವು ಚಿಕ್ಕ ಪುಟ್ಟ ಸಂಸ್ಥಾನಗಳಾಗಿದ್ದವು. ಒಟ್ಟು 20 ಏನಪ್ಪಾ ಅಂದ್ರೆ ಆಡಳಿತ ಪ್ರದೇಶಗಳಿದ್ದವು. ಏಕೀಕರಣದಕ್ಕಿಂತ ಮುಂಚೆ 20 ಆಡಳಿತ ಪ್ರದೇಶಗಳಿದ್ದವು. ನಾವು ಮುಂದೆ ನೋಡ್ತಾ ಹೋದ್ರೆ ಏಕೀಕರಣ ಚಳವಳಿಯಲ್ಲಿ ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಪಾತ್ರ ಪ್ರಮುಖವಾಗಿತ್ತು. ದಿನಪತ್ರಿಕೆ ಹಾಗೂ ವಾರಪತ್ರಿಕೆಗಳು ಮತ್ತು ಸಾಹಿತ್ಯ ಕೃತಿಗಳು ಇವು ಏಕೀಕರಣ ಚಳವಳಿಗೆ ಪ್ರೇರಣೆ ನೀಡಿದವು. ಮುಂಬೈ ಕರ್ನಾಟಕ, ಮೈಸೂರು ಸಂಸ್ಥಾನ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಅನೇಕ ಪತ್ರಿಕೆಗಳು ಪ್ರಕಟಗೊಳ್ಳುತ್ತಿದ್ದವು. ಅದರಲ್ಲಿ ಪ್ರಮುಖ ವೃತ್ತಪತ್ರಿಕೆಗಳು ಬರ್ತವೆ. ಯಾವಪ್ಪ ಅಂದ್ರೆ ಪ್ರಮುಖ ವೃತ್ತಪತ್ರಿಕೆಗಳು ಯಾವ ಅಂದ್ರೆ ಮುಂಬೈ ಕರ್ನಾಟಕದಲ್ಲಿ ವಿಜಯ, ರಾಜಹಂಸ, ಕರ್ನಾಟಕ ವೃತ್ತ,
ಕರ್ನಾಟಕ ವೃತ್ತ, ಕನ್ನಡ ಕೇಸರಿ, ಕನ್ನಡ ಕೇಸರಿ, ಕರ್ನಾಟಕದ ವೈಭವ, ಕರ್ನಾಟಕ ವೈಭವ. ಇವು ಮುಂಬೈ ಕರ್ನಾಟಕದಲ್ಲಿ ಬರ್ತಕ್ಕಂತಹ ವೃತ್ತಪತ್ರಿಕೆಗಳು. ಇನ್ನು ನಾವು ಮೈಸೂರು ಸಂಸ್ಥಾನದಲ್ಲಿ ಬರ್ತಕ್ಕಂತಹ ವೃತ್ತಪತ್ರಿಕೆಗಳನ್ನ ನೋಡಿದ್ರೆ ಸೂರ್ಯೋದಯ ಪ್ರಕಾಶಿಕ, ಸೂರ್ಯೋದಯ ಪ್ರಕಾಶಿಕ. ಹಾಗೆ ಮುಂದೆ ನೋಡ್ತಾ ಹೋದ್ರೆ ಹಿತಬೋಧಿನಿ, ಹಿತಬೋಧಿನಿ, ವೃತ್ತಾಂತ ಚಿಂತಾಮಣಿ, ವೃತ್ತಾಂತ ಚಿಂತಾಮಣಿ, ಮೈಸೂರು ಹೆರಾಲ್ಡ್, ಇವು ಮೈಸೂರು ಸಂಸ್ಥಾನದಲ್ಲಿ ಬರ್ತಕ್ಕಂಥ ಪ್ರಮುಖ ವೃತ್ತಪತ್ರಿಕೆಗಳಾಗಿವೆ. ನಾವು ಮುಂಬೈ ಕರ್ನಾಟಕದಲ್ಲಿ ನೋಡಿರ್ತಕ್ಕಂಥ ಪ್ರಮುಖ ವೃತ್ತಪತ್ರಿಕೆಗಳಂದ್ರೆ ವಿಜಯ, ರಾಜಹಂಸ, ವಿಜಯ, ರಾಜಹಂಸ, ಕರ್ನಾಟಕ ವೃತ್ತ, ಕನ್ನಡ ಕೇಸರಿ, ಕರ್ನಾಟಕ ವೈಭವ. ಇವು ಮುಂಬೈ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ವೃತ್ತಪತ್ರಿಕೆಗಳು. ಇನ್ನು ಮೈಸೂರು ಸಂಸ್ಥಾನದಲ್ಲಿ ಬರ್ತಕ್ಕಂಥ ವೃತ್ತಪತ್ರಿಕೆಗಳನ್ನು ನೋಡಿದರೆ ಸೂರ್ಯೋದಯ ಪ್ರಕಾಶಿಕ, ಹಿತಬೋಧಿನಿ, ವೃತ್ತಾಂತ ಚಿಂತಾಮಣಿ, ಮೈಸೂರು ಹೆರಾಲ್ಡ್. ಇವು ಮೈಸೂರು ಸಂಸ್ಥಾನದಲ್ಲಿ ಬರ್ತಕ್ಕಂಥ ಪ್ರಮುಖ ವೃತ್ತಪತ್ರಿಕೆಗಳು. ಇನ್ನು ಮುಂದೆ ನೋಡ್ತಾ ಹೋದ್ರೆ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರಂದರೆ ಆಲೂರು ವೆಂಕಟರಾಯರು. ಇವರು ಕರ್ನಾಟಕದ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಅಂದ್ರೆ ಏಳಿಗೆಗಾಗಿ ಶ್ರಮಿಸಿದ ಹಿರಿಯರು ಆಲೂರು ವೆಂಕಟರಾಯರು. ಅವರು ಕರ್ನಾಟಕದ ಅಂದಿನ ದುಸ್ಥಿತಿಯನ್ನು ಕಂಡು ಒಂದ್ ಮಾತು ಹೇಳ್ತಾರೆ, ಛೇ, ಕರ್ನಾಟಕವೆಲ್ಲಿದೆ, ನಾಲ್ಕಾರು ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರಾರು, ಅಷ್ಟೊಂದು ಅಭಿಮಾನ ಉಂಟೇನು ಅಂತೇಳಿ ಯಾರು ಆಲೂರು ವೆಂಕಟರಾಯರು ಹೇಳ್ತಾರೆ. ಅಂದ್ರೆ ಕರ್ನಾಟಕ ಹಲವಾರು ವಿಭಾಗಗಳಲ್ಲಿ ಹಂಚಿ ಹೋಗಿತ್ತು ಅವಾಗ. ಅಂದ್ರೆ ಮರಾಠ ಪ್ರಾಂತ್ಯ ಆಗಿರ್ಬೋದು, ಅಂದ್ರೆ ಮುಂಬೈ ಪ್ರಾಂತ್ಯ ಆಗಿರ್ಬೋದು, ಹೈದರಾಬಾದ್ ಪ್ರಾಂತ್ಯ ಆಗಿರ್ಬೋದು, ಮದ್ರಾಸ್ ಪ್ರಾಂತ್ಯ ಆಗಿರ್ಬೋದು, ಬ್ರಿಟಿಷರ ಆಳ್ವಿಕೆಗಳಲ್ಲಿ ಆಗಿರ್ಬೋದು, ಹೀಗೆ ಹಲವಾರು ವಿಭಾಗಗಳಲ್ಲಿ ಕರ್ನಾಟಕದ ಜನರು ಒಡೆದು ಹೋಗಿದ್ರು. ಅಂತ ದುಸ್ಥಿತಿಯನ್ನು ಕಂಡು ಆಲೂರು ವೆಂಕಟರಾಯರು ಏನ್ ಹೇಳ್ತಾರಂದ್ರೆ, ಛೇ, ಕರ್ನಾಟಕವೆಲ್ಲಿದೆ, ನಾಲ್ಕಾರು ಕಡೆ ಹರಿದು ಹಂಚಿ ಹೋದ ಕರ್ನಾಟಕವನ್ನು ಹೊಲಿದು ಅಖಂಡವಾಗಿ ಮಾಡುವವರಾರು, ಅಷ್ಟೊಂದು ಅಭಿಮಾನ ಉಂಟೇನು ಅಂತೇಳಿ ಆಲೂರು ವೆಂಕಟರಾಯರು ಅಂದಿನ ಕರ್ನಾಟಕದ ದುಸ್ಥಿತಿಯನ್ನು ಕಂಡ ಹೇಳ್ತಾರೆ. ಹಾಗೆ ಕನ್ನಡ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರೇ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಒಂದು ಪುಸ್ತಕವನ್ನು ಬರೀತಾರೆ, ಅವರ ಸ್ವಂತ ಖರ್ಚಿನಿಂದ ಪ್ರಕಟ ಮಾಡ್ತಾರೆ. ಅದ್ ಯಾವ್ದಪ್ಪ ಅಂದ್ರೆ ಕರ್ನಾಟಕದ ಗತವೈಭವ, ಕರ್ನಾಟಕದ ಗತವೈಭವ. ಕರ್ನಾಟಕದ ಗತವೈಭವವನ್ನ ಬರೆದು ಸ್ವಂತ ಖರ್ಚಿನಲ್ಲೇ ಪ್ರಕಟ ಮಾಡ್ತಾರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಇವ್ರಿಗೆ ಈಗ ಏನ್ ಆಲೂರು ವೆಂಕಟರಾಯರವರು ಕರ್ನಾಟಕದ ಗತವೈಭವನ ಪುಸ್ತಕ ಬರೆದು ಕನ್ನಡಿಗರ ಬಗ್ಗೆ ಅಂದಿನ ದುಸ್ಥಿತಿಯನ್ನು ಕಂಡು ಏನ್ ಮಾತು ಹೇಳಿರ್ತಾರಲ್ವಾ, ಅವ್ರಿಗೇನು ಕರ್ನಾಟಕವನ್ನ, ಕನ್ನಡ ನಾಡು ನುಡಿಗಳ ಬಗ್ಗೆ ವೈಭವವನ್ನ ಕನ್ನಡಿಗರಿಗೆ ತಿಳಿಸುವುದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಅದನ್ನು ಕಂಡಂತ ಹೈದರಾಬಾದ್ ಕರ್ನಾಟಕದ ಜನರು ಏನ್ ಮಾಡ್ತಾರೆ, ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಕುಲ ಪುರೋಹಿತ, ಕರ್ನಾಟಕ ಕುಲ ಪುರೋಹಿತ, ಕರ್ನಾಟಕ ಕುಲ ಪುರೋಹಿತ ಎಂಬ ಬಿರುದನ್ನ ಯಾರು ನೀಡ್ತಾರೆ? ಹೈದರಾಬಾದ್ ಜನರು, ಹೈದರಾಬಾದ್ ಕನ್ನಡಿಗರು. ಯಾರಿಗೆ? ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಕುಲ ಪುರೋಹಿತ ಎಂಬ ಬಿರುದನ್ನ ನೀಡ್ತಾರೆ. 1941 ಅವರಿಗೆ ಬಿರುದು ನೀಡಿ ಸನ್ಮಾನ 1941 ಆಲೂರು ವೆಂಕಟರಾಯರಿಗೆ ಹೈದರಾಬಾದ್ ಕರ್ನಾಟಕದ ಕನ್ನಡಿಗರು ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಕುಲ ಪುರೋಹಿತ ಎಂಬ ಬಿರುದನ್ನು ನೀಡಿ ಸನ್ಮಾನಿಸುತ್ತಾರೆ. ಯಾವಾಗಂದ್ರೆ 1941. ಹಾಗೆ ಮುಂಬೈ ಕರ್ನಾಟಕದಲ್ಲಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿ ಬರಲು ಶಾಂತ ಕವಿಗಳ ಪಾತ್ರ ದೊಡ್ಡದು. ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಬೇಡಲು ಅವರು ಆಲೂರು ವೆಂಕಟರಾಯರವರು
ಕೃತಿಗಳನ್ನ ಬರೆದ್ರು. ಯಾವುದು ಕರ್ನಾಟಕದ ವೈಭವ ಎಂಬ ಪುಸ್ತಕದ ಬರೆದು ತಮ್ಮ ಸ್ವಂತ ಖರ್ಚಿನಿಂದ ಪ್ರಕಟ ಮಾಡಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಸ್ಫೂರ್ತಿದಾಯಕ ಪುಸ್ತಕವನ್ನ ನೀಡಿದರು. ಹಾಗೆ ಮುಂಬೈ ಕರ್ನಾಟಕದಲ್ಲಿ ಶಾಂತ ಕವಿಗಳ ಪಾತ್ರ ಬಹಳ ಇದೆ. ಶಾಂತ ಕವಿಗಳು ಏನ್ ಮಾಡಿದಾರೆ ಅಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಿಗೆ ದುಡ್ಡು ಬೇಕಾಗತ್ತೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಬೇಡಲು ಕನ್ನಡ ದಾಸಯ್ಯ ಬಂದೀಯ ನೀಡಿರಮ್ಮ ತಡ ಮಾಡದಲೆ ಅಂತೇಳಿ ಯಾರು ಶಾಂತ ಕವಿಗಳು ಏನ್ ಹೇಳ್ತಾರಂದ್ರೆ ಬೇಡಲು ಕನ್ನಡ ದಾಸಯ್ಯ ಬಂದೀಯ ನೀಡಿರಮ್ಮ ತಡ ಮಾಡದಲೆ ಎಂದು ದಾಸಯ್ಯನಾಗಿ ಹಾಡಿ ಆ ಸಾಹಿತ್ಯ ಸಮ್ಮೇಳನಕ್ಕೆ ಹಣವನ್ನ ಸಂಗ್ರಹಿಸುತ್ತಾರೆ. ಯಾರು ಶಾಂತ ಕವಿಗಳು ಸಂಗ್ರಹಣೆಯನ್ನ ಮಾಡ್ತಾರೆ. ನಂತರ ಕುವೆಂಪು ಅವರ ಜಯ ಹೇ ಕರ್ನಾಟಕ ಮಾತೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ಇವು ಲಕ್ಷೋಪಲಕ್ಷ ಕನ್ನಡಿಗರ ಹೃದಯವನ್ನ ಮುಟ್ತವೆ. ಹಾಗೆ ಹುಯಿಲುಗೋಳ ನಾರಾಯಣರಾವ್ ಅವರ ಉದಯವಾಗಲೇ ನಮ್ಮ ಚೆಲುವ ಕನ್ನಡ ನಾಡು, ಈ ಗೀತೆಯು ಜನಪ್ರಿಯವಾಯಿತು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅಂದ್ರೆ ಮಂಜೇಶ್ವರ ಗೋವಿಂದ ಪೈ ಕನ್ನಡದ ಮೊದಲ ರಾಷ್ಟ್ರಕವಿ. ಎರಡನೇ ರಾಷ್ಟ್ರಕವಿ ಕುವೆಂಪು. ಮೂರನೇ ರಾಷ್ಟ್ರಕವಿ GS ಶಿವರುದ್ರಪ್ಪ ಅಂದ್ರೆ GS ಶಿವರುದ್ರಪ್ಪ ಅಂದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಕನ್ನಡದ ಮೂರನೇ ರಾಷ್ಟ್ರಕವಿ. ಮೊದಲನೇ ರಾಷ್ಟ್ರಕವಿಯಾದಂತ ಎಂ ಗೋವಿಂದ ಪೈ ಅವರು ಅಂದ್ರೆ ಮಂಜೇಶ್ವರ ಗೋವಿಂದ ಪೈ ಅವರು ಕರ್ನಾಟಕದಲ್ಲಿ ಕಾಸರಗೋಡು ವಿಲೀನಗೊಳ್ಳಬೇಕಂತೇಳಿ ಕೊನೆಯವರೆಗೂ ಹೋರಾಟ ಮಾಡ್ತಾರೆ. ಯಾರು ಎಂ ಗೋವಿಂದ ಪೈ ಅವರು. ಹಾಗೆ ಇನ್ನೂ ಅನೇಕ ಕವಿಗಳು ಲೇಖಕರು ಕನ್ನಡಿಗರಲ್ಲಿ ತೀವ್ರ ಅಭಿಮಾನವನ್ನ ಮೂಡಿಸ್ತಾರೆ. ಇದು ಯಾವಾಗಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಕರ್ನಾಟಕ ಏಕೀಕರಣದ ಚಾರಿತ್ರಿಕ ಹಿನ್ನೆಲೆ. ಮುಂದಿನ ಭಾಗದಲ್ಲಿ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.